ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಪೊಲೀಸ್ ಠಾಣೆಯ ಆವರಣದಲ್ಲಿ ಕರ್ತವ್ಯಕ್ಕೆ ನೆರವಾದ ವಾಹನ ಪೊಲೀಸ್ ಸಿಬ್ಬಂದಿಗಳಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿಎಸ್ಐ ಶಾಂತಹಳ್ಳಿ ಮಾತನಾಡಿ, ಬನಹಟ್ಟಿ ಪೊಲೀಸ್ ಠಾಣೆಯ ಕರ್ತವ್ಯದ ವಾಹನ 20 ವರ್ಷಗಳಿಗೂ ಹೆಚ್ಚಿನ ಕಾಲ ಸೇವೆಯಲ್ಲಿದ್ದ ಕಾರಣ ನಿಯಮದ ಅಡಿ ಗುಜರಿ ವಸ್ತುವಾಗಿತ್ತು. ಕಳೆದ 2 ತಿಂಗಳಿಂದ ಕಾನೂನು ಸುವ್ಯವಸ್ಥೆ ಪರಿಪಾಲನೆ, ಕಚೇರಿ ಸುತ್ತಾಟ ಮತ್ತು ನಾಗರಿಕ ರಕ್ಷಣೆ ವಿಷಯದಲ್ಲಿ ತುಂಬಾ ತೊಂದರೆಯಾಗುತ್ತಿದ್ದು, ಹಳೆಯ ವಾಹನದಿಂದ ಏನಾದರೂ ಅವಘಡ ಸಂಭವಿಸಿದರೆ ಎಂಬ ಭಯದಿಂದ ಅಲೆದಾಡಬೇಕಿತ್ತು. ಕೇವಲ 2 ತಿಂಗಳ ಹಿಂದೆ ಸಮಾರಂಭದಲ್ಲಿ ವಾಹನವನ್ನ ಖುದ್ದಾಗಿ ಕಂಡ ಉಮಾಶ್ರೀ ಮೇಡಂ ತಕ್ಷಣ ತಮ್ಮ ಅನುದಾನದಲ್ಲಿ ನಮ್ಮ ಠಾಣೆಗೆ ಹೊಸ ವಾಹನದ ಅನುದಾನ ನೀಡಿ ಇಂದು ಕರ್ತವ್ಯಕ್ಕೆ ಸೇರ್ಪಡೆಗೊಳಿಸಿದ್ದು ನಮಗೆಲ್ಲ ಸಂತತ ತಂದಿದೆ ಎಂದು ಬನಹಟ್ಟಿ ಪಿಎಸ್ಐ ಶಾಂತಹಳ್ಳಿ ಶಾಸಕಿ ಉಮಾಶ್ರೀ ಅವರಿಗೆ ಅಭಿನಂದಿಸಿದರು. ಇವತ್ತು ಬೆಳಿಗ್ಗೆ ಮೇಡಮ್ ಅವ್ರಿಗೆ ಕಾಲ್ ಮಾಡಿದಾಗ ನಾನು ಇವತ್ತು 2 ಗಂಟೆಗೆ ಬರ್ತೀನಿ, ನಿಮ್ಮ ವೆಹಿಕಲ್ ಅನ್ನ ತಗೊಂಡ್ಬರ್ರಿ, ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ತುಂಬಾ ಖುಷಿಯಾಗಿ ಹೇಳಿದ್ರು. ಅದೇ ರೀತಿಯಾಗಿ ನಾವು ವೆಹಿಕಲ್ ಅನ್ನ ಮೇಡಮ್ ಅವರ ಆಶೆ ಅಂತಾನೆ ಈ ದಿನ ನಮ್ಮ ನಮ್ಮ ಠಾಣೆಗೆ ತಂದಿದ್ದೀವಿ. ಉದ್ಘಾಟಕರಿಗೆ ಆಗಮಿಸಿದಂತ ಮೇಡಮ್ ಅವರಿಗೆ ಒಂದು 4-5 ತಿಂಗಳಿಂದ ನಿರಾವಳಿ ಬಂದಾಗ ಮೇಡಮ್ ಅವರು ಇಲ್ಲಿ ಅಸ್ಕಿ ಮತ್ತು ಆಸನಿ ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ರು. ವಿಸಿಟ್ ಕೊಟ್ಟಾಗ ಅದಕ್ಕೆ ಅವಾಗ ಬಂದಾಗ ಏನಾಯ್ತು ಅಂತಂದ್ರೆ, ನನ್ನ ವೆಹಿಕಲ್ ಅನ್ನ ಅಸ್ಕಿಯಲ್ಲಿ ನಾನು ಹಾಕಿದ್ದೆ. ಅದಕ್ಕಿಂತಲೂ ಮುಂಚೆ ರಾಹುಲ್ ಅಣ್ಣ ಹೇಳಿದೆ, ಮೇಡಮ್ ಅವ್ರಿಗೆ ಸ್ವಲ್ಪ ನಮ್ಮ ಒಂದು ವೆಹಿಕಲ್ ಕೂಡ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಡ್ರಿ, ನನಗೆ ಪರಿಚಯ ಇಲ್ಲ ಮೇಡಮ್ ಅವ್ರು ಅಂತ ಹೇಳಿದೆ. ಅವ್ರು ಹೇಳ್ತೀನಿ ಅಂತ ಹೇಳಿದ್ರು. ಆಗ ಹೇಳಿದ್ರು ಅವರು, ಮೇಡಮ್ ಅವ್ರಿಗೆ ಹೇಳ್ತೀನಿ ನಿಮ್ಮ ವೆಹಿಕಲ್ ಹೆಂಗಿದೆ ಅಂತ ಒಂದ್ಸಲ ತೋರ್ಸೋಣ ಅಂತ ಹೇಳಿ. ಅದೇ ಟೈಮಿಗೆ ಏನಾಯ್ತು ಅಂದ್ರೆ, ಮೇಡಮ್ ಅವ್ರು ವಿಸಿಟ್ ಕೊಟ್ಟಾಗ ನಾನು ಹೋಗಿದ್ದೆ ಆತಂಗಿ ಮತ್ತೆ ಅಸ್ಕಿಗೆ. ಅದು ಅಸ್ಕಿಯಲ್ಲಿ ನಿಲ್ಲಿಸಿದಾಗ ಮೇಡಮ್ ಅವ್ರು ನೋಡ್ಬಿಟ್ಟು ನಮ್ಮ ಜಿಪ್ಪ ನೋಡಿ ಶಾಕ್ ಆಗ್ಬಿಟ್ರು. ಈ ರೀತಿಯೆಲ್ಲ ಇಷ್ಟೆಲ್ಲ ಗೊತ್ತಿರ್ತಿದ್ರೆ ನಿಮ್ಮ ಜಿಪ್ ಏನ್ ನೋಡ್ತೀರ ನೀವೆಲ್ಲ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಅವಾಗ ಎಲ್ಲ ಹೋಟೆಲ್ ಅಂತ ತಗೊಂಡೋಗಿ ನಿಮ್ಮ ಹೋಗಿದ್ದು ಸಾಹೇಬ್ ಜೊತೆ ನಾನು ಮಾತಾಡ್ತೀನಿ, ನಿಮ್ಗೆ ವೆಹಿಕಲ್ ಬೇಗ ಬರೋದು ನಾನು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಹೇಳಿದ್ರು ಮೇಡಮ್. ಅದು ಹೇಳಿದ ನಂತರ ಮೇಡಮ್ ಅವರು ಬೆಂಗಳೂರಿಗೆ ಹೋದಾದ್ಮೇಲೆ ನಮ್ಗೆ ಒಂದು ನಮ್ಮ DPO ನಿಂದ ಲೆಟರ್ ಬಂತು, ನಿಮ್ಮ ವೆಹಿಕಲ್ ಆಲ್ರೆಡಿ ಕಂಡಮ್ ಆಗಿದೆ, 19 ವರ್ಷ ಆಗಿದೆ, ಅದ್ರ KG ಆಗಿದೆ, ಬಂದಾಗಿದೆ, ಅದಕ್ಕೆ ನೀವು ಇಲ್ಲಿ ತಂದು 1 ವಾರದಲ್ಲಿ ನಮ್ಗೆ ಹಚ್ಚಬೇಕು ಅಂತಂದಾಗ ಮೇಡಮ್ ಅವರಿಗೆ ನಾನು ಒಂದು ಫೋನ್ ಮಾಡಿ ಬೆಂಗಳೂರಲ್ಲಿರುವಾಗ, ಮೇಡಮ್ ನಮ್ಮ ವೆಹಿಕಲ್ ಹಿಂಗ್ ತಂದು ಹಚ್ಚ ಅಂತ ಹೇಳಿದ್ದಾರೆ ಮೇಡಮ್, ಅದಕ್ಕೆ ತಾವು ಸ್ವಲ್ಪ ಬೇಗ ನಮ್ಗೆ ಒಂದು ವೆಹಿಕಲ್ ಸ್ಯಾಂಕ್ಷನ್ ಮಾಡ್ಕೊಡಿ ಅಂದಾಗ ಮೇಡಮ್ ಅವರು ಬರೀ ಒಂದು ನಾನು ಕಾಲ್ ಮಾಡಿದ್ರು ಕೂಡ ಅವ್ರು ಅಲ್ಲೇ ಬೆಂಗಳೂರಲ್ಲೇ ಇಟ್ಕೊಂಡ್ಬಿಟ್ಟು ಲೆಟರ್ ಅನ್ನ DC ಮೇಡಮ್ ಅವ್ರಿಗೆ ಲೆಟರ್ ಅನ್ನ ಹಾಕಿ, ಅಲ್ಲಿಂದ ಲೆಟರ್ ಫಾರ್ವರ್ಡ್ ಆಗಿ ನಮ್ಮ DC ಸಾಹೇಬ್ರ ಆಫೀಸ್ಗೆ ಹೋಗಿದ್ದ ಲೆಟರ್ ಅನ್ನ ಮೇಡಮ್ ಅವರು ನನಗೆ ಒಂದು ವಾಟ್ಸ್ಆಪ್ ಮಾಡಿದ್ರು. ಅವಾಗ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಒಂದೇ ಸಲ ಹೇಳಿದ್ರು ಮೇಡಮ್, ಇಲ್ಲ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಾವು ಬೆಂಗಳೂರಲ್ಲಿ ಇದ್ರು ಕೂಡ ಕಾಲ್ ಮಾಡಿ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾವು ಬರೀ ಒಂದು ಕಾಲಿಗೆ ಮೇಡಮ್ ಅವರು ಲೆಟರ್ ಪ್ಯಾಡ್ ಎಲ್ಲಾನು ಇಮಿಡಿಯೇಟ್ ಆಗಿ ಎಲ್ಲಾನು ಮಾಡ್ಬಿಟ್ಟು, ಇಲ್ಲ ಅವ್ರು ಒಂದು 15 ದಿನದಲ್ಲಿ ವೆಹಿಕಲ್ ಅನ್ನ ಹೋಗ್ಬೇಕಂತ ಹೇಳ್ಬಿಟ್ಟು ಮೇಡಮ್ ಅವರು ಇಮಿಡಿಯೇಟ್ ಆಗಿ ಲೆಟರ್ ಅಲ್ಲಿ ವೆಹಿಕಲ್ ಇವ್ರಿಗೆ ಸ್ಯಾಂಕ್ಷನ್ ಆಗ್ಬೇಕು, ಬನಹಟ್ಟಿ PSI ಅವರಿಗೆ, ಅವ್ರಿಗೆ ಬಸ್ ತಿರುಗಾಡೋದಕ್ಕೆ, ಅವರಿಗೆ ಡ್ಯೂಟಿ ಮಾಡೋದಕ್ಕೆ, ಅವರಿಗೆ ವೆಹಿಕಲ್ ಇರದೇ ಇರೋದ್ರಿಂದ. ಸಿಪಿಐ ಸಂಜೀವ ಬೆಳಿಗಾರ ಮಾತನಾಡಿ, ಇಲಾಖೆಯ ಬೇಡಿಕೆಗೆ ತಕ್ಷಣ ಸ್ಪಂದಿಸುವ ಮೂಲಕ ಶಾಸಕಿ ಉಮಾಶ್ರೀ ಮೇಡಂ ನಮ್ಮ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಿಸಲು ಬೇಕಾದ ಸಹಾಯ ಸೌಲಭ್ಯ ಕಲ್ಪಿಸಲು ನೆರವಾಗುವುದಾಗಿ ನೀಡಿದ ಭರವಸೆಯಿಂದ ಸಿಬ್ಬಂದಿ ಸಂತಸಗೊಂಡಿದ್ದಾರೆ. ತೆರೆದಾಳ ಪೊಲೀಸ್ ಠಾಣೆಯ ವಾಹನವು ಹಳೆಯದಾಗಿರುವ ಕಾರಣ ಅದಕ್ಕೂ ಸರ್ಕಾರದ ಮಟ್ಟದಲ್ಲಿ ಯತ್ನಿಸಿ ನೆರವಾಗಲು ಮನವಿ ಮಾಡಿದರು. ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಇಲಾಖೆಯ ಎಲ್ಲ ಸಹೋದ್ಯೋಗಿ ಮಿತ್ರರು, ನಮಗೆಲ್ಲ ಇವತ್ತು ಬಹಳ ಖುಷಿ ವಿಚಾರ. ಯಾಕಂತಂದರೆ ಇಲಾಖೆಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ವಿಶೇಷವಾಗಿ ಒಂದು ಹೊಸ ಜೀಪನ್ನು ತಾವು ವಿಶೇಷ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ನೀಡಿದ್ದಕ್ಕೆ ನಾನು ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೆಹಿಕಲ್ನ ಕೇಳೋಕ್ಕೆ ನಾನು ಮತ್ತು PS ಅವ್ರು ಕೂತ್ಕೊಂಡು ಹೋಗಿದ್ವಿ. ಹೋದಾಗ ಏನು ನಿಮ್ಗೆ ವೆಹಿಕಲ್ ಬೇಕಾ ಅಂತಂದ್ರು. ಮೇಡಮ್ ಇಲ್ಲ ಮೇಡಮ್, ನನಗೆ ಚೆನ್ನಾಗಿದೆ ವೆಹಿಕಲ್, 1 ನಿಮಿಷದಲ್ಲೇ ಒಂದೇ 1 ನಿಮಿಷ ಆಯ್ತು ಕೊಡ್ತೀನಿ ಅಂತೇಳಿ 1 ನಿಮಿಷ ಯಾವ ರೀತಿ ಲೆಟರ್ ಬೇಕು ಹೇಳಿ ಅದು ಫಾರ್ಮ್ಯಾಟ್ ಕೊಡಿ ಅಂತಂದು 1 ನಿಮಿಷ. ಅದೇನಾದರೂ ಪೂರ್ವಾಪರ ಕೇಳಿಲ್ಲ, ಏನು ಕೇಳಿಲ್ಲ. ತಮ್ಮ ಈ ನಮ್ಮ ಮೇಲೆ ಇರುವಂಥ ಒಂದು ಇದಕ್ಕೆ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಮೇಡಮ್. ಅನುಕೂಲ ಏನಪ್ಪ ಅಂತಂದರೆ ನಮ್ಮ ವೆಹಿಕಲ್ ಪೂರ್ತಿ ಕಡಿಮೆ ಮಾಡಿಬಿಡ್ತೀವಿ. ನಾವು ಹೋಗುವಾಗಲಿ ಅಥವಾ ಯಾವುದೋ ತಪ್ಪಿನಿಂದಾಗಲಿ ಏನಾದರೂ ಸಣ್ಣ ಪುಟ್ಟ ಅಪಘಾತಗಳಾದರೆ ಅದೊಂದು ನಮಗೆ ತುಂಬ ಸಮಸ್ಯೆ ಆಗ್ತಿತ್ತು ಮೇಡಮ್. ಮತ್ತು ಬಹಳ ಹಳೆಯ ವೆಹಿಕಲ್ ಆಗಿದ್ದರಿಂದ ಯಾವುದೇ ಒಂದು ಅಪರಾಧ ಸ್ಥಳಕ್ಕಾಗಲಿ ಅಥವಾ ಯಾವುದೋ ಒಂದು ಕರ್ತವ್ಯ ನಿರ್ವಹಿಸೋಕ್ಕಾಗಲಿ ಬಹಳ ತೊಂದರೆ ಆಗ್ತಿತ್ತು ಮೇಡಮ್. ಇಷ್ಟು ಒಂದು ಸುಸಜ್ಜಿತವಾಗಿರುವಂತಹ ಹೊಸ ವಾಹನವನ್ನು ನಮ್ಮ ಒಂದೇ ಒಂದು ರಿಕ್ವೆಸ್ಟ್ ಮನವಿ ಮೇರೆಗೆ ತಾವು ಕೊಟ್ಟಿದ್ದೀರಿ. ಅದರ ಜೊತೆಗೇ ನಾನು ಇನ್ನೊಂದು ತಾವು ಅನ್ಯತಾ ಭಾವಿಸೋದಿಲ್ಲ ಅಂದರೆ ಒಂದು ಕೇಳ್ಕೊತೀನಿ ಮೇಡಮ್. ತೆರೆದಾಳಕ್ಕೆ ಒಂದು ಬಹಳ
ಹಳೆಯ ವೆಹಿಕಲ್ ಇದೆ ಮೇಡಮ್, ಸಾಧ್ಯ ಆದರೆ ದಯವಿಟ್ಟು ಒಂದು ವೆಹಿಕಲ್ನ ಕೊಡಿ ಮೇಡಮ್. ಇದೆ ಮೇಡಮ್, ಅದಿನ್ನೂ 3 ವರ್ಷ ಇದೆ. ಶಾಸಕಿ ಉಮಾಶ್ರೀ ಮಾತನಾಡಿ, ಸಾಮಾಜಿಕ ದುಷ್ಟಶಕ್ತಿಗಳ ನಿಗ್ರಹಕ್ಕೆ, ಕಾನೂನು ಸುವ್ಯವಸ್ಥೆ ಕಾಪಾಡಲು, ನಾಗರಿಕರ ರಕ್ಷಣೆಗೆ ಮತ್ತು ಕೋಮು ಸಂಘರ್ಷಗಳಾಗದಂತೆ ಮುನ್ನೆಚ್ಚರಿಕೆ ತೆಗೆದುಕೊಂಡು ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಠಾಣೆಯಲ್ಲಿ ಯಾವುದೇ ವಿಧದ ತಂತ್ರಜ್ಞಾನಗಳ ಅಳವಡಿಕೆಯಾಗಲಿ, ಅಗತ್ಯ ಸೌಲಭ್ಯಗಳಾಗಲಿ ಬೇಕಾದಲ್ಲಿ ನನ್ನ ಸಹಕಾರ ನಿರಂತರವಾಗಿರುತ್ತದೆ. ತೆರದಾಳ ಮತಕ್ಷೇತ್ರದಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದು ಯಾವುದೇ ಲೋಪವಿಲ್ಲದೆ ಮತ್ತು ಸಾರ್ವಜನಿಕ ಜನಜೀವನಕ್ಕೆ ಧಕ್ಕೆಯಾಗದಂತೆ ಜಾಗೃತಿಯಾಗಿ ಕೆಲಸ ನಿರ್ವಹಿಸುತ್ತಿರುವುದು ಹೆಮ್ಮೆಯಾಗಿದ್ದು, ಇಲಾಖೆಯ ಅಗತ್ಯತೆಗಳ ಪೂರೈಸಲು ಸರ್ಕಾರದ ಗಮನ ಸೆಳೆದು ಪೂರೈಸುವ ಭರವಸೆ ನೀಡಿದರು. PSI ಅವರಿಗೆ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡಿದರ ಮೂಲಕವಾಗಿ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಒಂದು ವೆಹಿಕಲ್ ಅನ್ನು ಇವತ್ತು ಕೊಡು ಮಾಡಿದ್ದೇವೆ. ಇವತ್ತು ವೇದಿಕೆಯಲ್ಲಿ ಸಾಕ್ಷಿ ಜೊತೆಯಾಗಿ ರಘುನಾಥ್ ಮಹಾರಾಜರವರು ಮತ್ತು ನಮ್ಮ CPI ಸಂಜಯ್ ಅವರು, ಅಪ್ಪಣ್ಣ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ಇವತ್ತಿಲ್ಲಿ ಕೂತಿದ್ದೇವೆ. ಪತ್ರಕರ್ತ ಬಂಧುಗಳು ಬಂದಿದ್ದಾರೆ. ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ರಕ್ಷಕರು ಇವರು ಸಮಾಜದಲ್ಲಿ ಸಾಮಾಜಿಕ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಕಾನೂನಾತ್ಮಕವಾಗಿ ಅವರು ಪಡ್ಕೊಂಡಿರ್ತಾರೆ. ಅವರಿಗೆ ಏನೆಲ್ಲ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಆಸಕ್ತಿಗಳಿದ್ದರೂ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಸವಲತ್ತುಗಳನ್ನು ಮಾಡಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಸರ್ಕಾರದಿಂದಲೇ ಬರಬೇಕು ಅಂತೇನಿಲ್ಲ. ಆ ಕಾರಣಕ್ಕೆ ಈ ಅನುದಾನಗಳಲ್ಲೂ ಸಹ ಕೆಲವೊಂದು ವಿಚಾರಗಳಿಗೆ ಕೊಡಬಹುದು ಅಂತ ನಮಗೆ ನಿಯಮಗಳಲ್ಲಿ ಅವಾಗ ಅವಕಾಶ ಕೊಟ್ಟಿರ್ತದೆ. ಸೊ ಹಾಗಾಗಿ ಈ ಅವಕಾಶವನ್ನು ಬಳಸ್ಕೊಂಡು ಇವತ್ತು ನಾವು ನಿಮಗೆ ಒಂದು ವಾಹನವನ್ನು ಕೊಟ್ಟಿದ್ದೇವೆ. ಒಳ್ಳೆಯದಾಗಲಿ. ನಮ್ಮ ಒಂದು ಈ ವ್ಯಾಪ್ತಿಯಲ್ಲಿ ಉತ್ತಮ ಅಧಿಕಾರಿಗಳಿರೋ ನಮ್ಮ ಸಂತೋಷ. ಯಾವುದೇ ಸಂದರ್ಭದಲ್ಲೂ ಕೂಡ ತೇರದಾಳ PSI ಇರ್ಬೋದು, ಮಾಲಿಂಗ್ಪುರ್ PSI ಇರ್ಬೋದು, ಬನಹಟ್ಟಿ PSI ಇರ್ಬೋದು, CPI ಅವರು ಇರ್ಬೋದು, ಜನಪರವಾಗಿರ್ತಕ್ಕಂಥ ಕೆಲಸಗಳು ಅಂದರೆ ಬಹಳ ನನ್ನ ಅನುಭವದಲ್ಲಿ ನಾನು ಯಾವುದೇ ವಿಚಾರಗಳನ್ನು ಹೇಳಿದರೂ ಕೂಡ ಬಹಳ ಸಮಾಧಾನವಾಗಿ ವ್ಯವಹರಿಸಿ ಜನಗಳಿಗೆ ತಿಳುವಳಿಕೆ ಹೇಳಿ ಬಗೆಹರಿಸಿ ಕಳಿಸಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಒಂದು ರಕ್ಷಣೆಯ ಕೆಲಸದಲ್ಲಿ ನಮಗೆ ಯಾವ ರೀತಿಯಾದಂತಹ ಇದೇ ಸಂದರ್ಭದಲ್ಲಿ ರಾಜೇಂದ್ರ ಭದ್ರಣ್ಣನವರ, ಚಿದಾನಂದ ಗಾಳಿ, ಸಂಜೀವ ಜೋತೇವರ, ಬಸವರಾಜ ಗುಡೋಡಗಿ, ರಾಹುಲ ಕಲಾಲ, ದಾನಪ್ಪ ಹುಲಜತ್ತಿ, ದಂಡಪ್ಪ ಕರಿಗಾರ, ತೆರದಾಳ ಠಾಣಾಧಿಕಾರಿ ಅಪ್ಪು ಐಗಳಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.